ಮಧ್ಯಪ್ರಾಚ್ಯ ಯುದ್ಧ 37ನೇ ದಿನಕ್ಕೆ ಈಗ ಕಾಲಿಟ್ಟಿದ್ದಾಗಿದೆ. ಹಾರ್ಮುಜ್ ಜಲಸಂಧಿ ಓಪನ್ ಮಾಡದಂತ ಇರಾನ್ ವಿರುದ್ಧ ಟ್ರಂಪ್ ಕೆರಳಿ ಕೆಂಡವಾಗಿದ್ದಾರೆ. 48 ಗಂಟೆಗಳಲ್ಲಿ ಈ ಹಾರ್ಮುಜ್ ಅನ್ನು ಓಪನ್ ಮಾಡಬೇಕು ಅಂತ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಟ್ರಂಪ್ ಡೆಡ್ಲೈನ್ ಏನು? ಇಲ್ಲಿದೆ ಡೀಟೇಲ್ಸ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ದಗದಗಿಸ್ತಾ ಇದೆ. ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಇಡೀ ಜಗತ್ತಿಗೆ ತೈಲ ಸಂಕಷ್ಟ ಎದುರಾಗಿದೆ. ಇಂಧನ ಇಲ್ಲದೆ ವಿಲವಿಲ ಅಂತ ಒದ್ದಾಡ್ತಿವೆ. ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವಂತೆ ಅಮೆರಿಕಾಗೆ ಒತ್ತಡ ಹೆಚ್ಚಾಗಿದೆ. 48 ಗಂಟೆಗಳಲ್ಲಿ ಹಾರ್ಮುಜ್ ಓಪನ್ ಮಾಡಿ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಾರ್ನ್. ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. 48 ಗಂಟೆಗಳಲ್ಲಿ ಹಾರ್ಮುಜ್ ಓಪನ್ ಮಾಡುವಂತೆ ಡೆಡ್ಲೈನ್ ಕೂಡ ನೀಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ತೆರೆಯಲು ಅಥವಾ ಒಪ್ಪಂದ ಮಾಡಿಕೊಳ್ಳಲು ಇರಾನ್ಗೆ 10 ದಿನಗಳ ಅಂತಿಮ ಗಡುವು ನೀಡಿದೆ. ಇರಾನ್ಗೆ ಈಗ ಕೇವಲ 48 ಗಂಟೆಗಳು ಮಾತ್ರ ಉಳಿದುಕೊಂಡಿವೆ. 48 ಗಂಟೆಗಳಲ್ಲಿ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ತೆರಿಬೇಕು. ಇದಿಷ್ಟೇ ಅಲ್ಲ, 48 ಗಂಟೆಗಳಲ್ಲಿ ಹಾರ್ಮುಜ್ ತೆರೆಯದೇ ಇದ್ರೆ ನರಕ ಸೃಷ್ಟಿ ಮಾಡೋದಾಗಿ ಟ್ರಂಪ್ ವಾರ್ನ್ ಮಾಡಿದ್ದಾರೆ. ನರಕ ಸೃಷ್ಟಿಸುತ್ತೇವೆ. ಅಮೆರಿಕ ನೀಡಿದಂತಹ ಗಡುವು ಮುಗಿಯುವ ಮುನ್ನ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ತೆರಿಬೇಕು. 48 ಗಂಟೆಗಳಲ್ಲಿ ಹಾರ್ಮುಜ್ ಜಲಸಂಧಿ ಮುಕ್ತವಾಗಬೇಕು. ಇಲ್ಲದಿದ್ದರೆ ಇರಾನ್ನಲ್ಲಿ ನರಕ ಸೃಷ್ಟಿಸುತ್ತೇವೆ. ಅಮೆರಿಕದ ಈ ಎಚ್ಚರಿಕೆ ಇರಾನ್ ಜಗ್ಗುತ್ತಾ? 48 ಗಂಟೆಗಳಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ತೆರೆಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇರಾನ್ ವಿರುದ್ಧದ ಯುದ್ಧ ಏನಿದೆ ಇದು 37ನೇ ದಿನಕ್ಕೆ ಈಗಾಗಲೇ ಕಾಲಿಟ್ಟಿದೆ. ರಣಭೀಕರ ಯುದ್ಧ ನಡೀತಾ ಇದೆ. ಆದರೆ ಈ ಕಾಳಗದಲ್ಲಿ ಈಗ ಸೇನಾಧಿಕಾರಿಗಳ ಹತ್ಯೆ ಆಗಿದೆ ಅನ್ನುವಂತಹ ಮಾಹಿತಿ. ಈಗಾಗಲೇ 48 ಗಂಟೆಗಳ ಗಡುವನ್ನ ಕೊಟ್ಟರು ಟ್ರಂಪ್. ಅದರ ಬೆನ್ನಲ್ಲೇ ಇರಾನ್ ಸೇನಾಧಿಕಾರಿಗಳ ಹತ್ಯೆಯ ಬಗ್ಗೆಯೂ ಕೂಡ ಟ್ರಂಪ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ಅನ್ನ ತೆರಿಬೇಕು ಅನ್ನುವಂತ ನಿಟ್ಟಿನಲ್ಲಿ 48 ಗಂಟೆಗಳ 3ನೇ ಗಡುವನ್ನ ಕೊಟ್ಟಿದ್ದಾರೆ ಟ್ರಂಪ್. ಆ ವಿಡಿಯೋದ ಬೆನ್ನಲ್ಲೇ ಸೇನಾಧಿಕಾರಿಗಳ ಹತ್ಯೆ ಕೂಡ ಆಗಿದೆ ಅನ್ನುವಂಥದ್ದನ್ನ ಟ್ರಂಪ್ ಖಚಿತಪಡಿಸಿದ್ದಾರೆ. ಯುಎಸ್ ಆರ್ಮಿ ವಾಯುದಾಳಿಯಿಂದ ಸೇನಾಧಿಕಾರಿಗಳ ಹತ್ಯೆ ಆಗಿದೆ ಅನ್ನೋದನ್ನ ಈಗ ಟ್ರಂಪ್ ಹೇಳಿರೋದು. ಪಶ್ಚಿಮ ಏಷ್ಯಾದಲ್ಲಿ ಇರುವಂತಹ ಯುದ್ಧದ ಭೀತಿ ಮತ್ತಷ್ಟು ತೀವ್ರಗೊಂಡಿದೆ. ಅನೇಕ ಕಡೆಗಳ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ. ಇದರಲ್ಲಿ ಯುಎಸ್ ಆರ್ಮಿ ನಡೆಸಿದಂಥ ದಾಳಿಯಲ್ಲಿ ಇರಾನ್ನ ಸೇನಾಧಿಕಾರಿಗಳ ಹತ್ಯೆ ಆಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಟ್ರಂಪ್ ಖಚಿತಪಡಿಸಿದ್ದಾರೆ. 48 ಗಂಟೆಗಳಲ್ಲಿ ಹಾರ್ಮುಜ್ ಅನ್ನ ಓಪನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು, ಸೂಚನೆಯನ್ನ ಕೊಟ್ಟಿದ್ರು. ಒಂದು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ರು. ಆ ವಿಡಿಯೋದ ನಂತರದಲ್ಲೇ ಮತ್ತೊಂದು ಮಾಹಿತಿ ಸಿಗ್ತಾ ಇರೋದೇನಪ್ಪಾ ಅಂತಂದ್ರೆ ಯುಎಸ್ ಆರ್ಮಿಯ ವಾಯುದಾಳಿಯಿಂದ ಸೇನಾಧಿಕಾರಿಗಳನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಟ್ರಂಪ್ ಮಹಾ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪ್ರಮುಖ ಸೇನಾ ನಾಯಕರು ಕೂಡ ಈಗ ಹತರಾಗಿದ್ದಾರೆ ಅನ್ನುವಂಥ ಮಾಹಿತಿ. ಟ್ರಂಪ್ ಎಚ್ಚರಿಕೆಯ ಬೆನ್ನಲ್ಲೇ ಒಂದು ರೀತಿಯಲ್ಲಿ ಈ ಇರಾನ್ನ ಅನೇಕ ಭಾಗಗಳು ತೆಹರಾನ್ ಸೇರಿದಂತೆ ರಣರಂಗವಾಗ್ತಾ ಇದೆ. ಅಮೆರಿಕ ಸೇನೆ ಇರಾನ್ ಮೇಲೆ ಬೃಹತ್ ವೈಮಾನಿಕ ದಾಳಿಯನ್ನ ಕೂಡ ಈಗ ನಡೆಸಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಆಗಿರುವಂತಹ ಈ ಗ್ಯಾಸ್ ಟ್ರಬಲ್ ಇದೆಯಲ್ಲ, ಇದು ಎಲ್ಲೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎಲ್ಲೂ ನೋಡಿದ್ರು ಕೂಡ ಆಟೋಗಳ ಸರತಿ ಸಾಲು, ಅದರ ಜೊತೆಯಲ್ಲಿ ಗ್ಯಾಸ್ಗಾಗಿ ಮುಗಿಬಿದ್ದಿರುವಂತಹ ಜನರು. ಈಗ ಸದ್ಯದಲ್ಲಿ ಪರಿಸ್ಥಿತಿ ಹೇಗಿದೆ, ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್, ಎಲ್ಪಿಜಿ ಅಭಾವ, ನೋ ಸ್ಟಾಕ್ ಬೋರ್ಡ್, ಆಟೋ ಚಾಲಕರು ಕಂಗಾಲು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ಬಿಸಿ ಸಿಲಿಕಾನ್ ಸಿಟಿ ಆಟೋ ಚಾಲಕರಿಗೆ ತಟ್ಟಿದೆ.
ಬೆಂಗಳೂರಿನ ಬಹುತೇಕ ಆಟೋ ಗ್ಯಾಸ್ ಏಜೆನ್ಸಿ ಮುಂದೆ ಸರತಿ ಸಾಲು ಕಂಡು ಬರ್ತಿದೆ. ಕೆಲವೆಡೆ ನೋ ಸ್ಟಾಕ್ ಕಾಣಿಸ್ತಾ ಇದೆ. ಸಚಿವ ಕೆಎಚ್ ಮುನಿಯಪ್ಪ ಸ್ವಕ್ಷೇತ್ರದಲ್ಲಿ ಅಡುಗೆ ಸಿಲಿಂಡರ್ಗಾಗಿ ಆಕ್ರೋಶ ಭುಗಿಲೆದ್ದಿದೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದಲ್ಲಿ 20 ದಿನಗಳಿಂದ ಅಡುಗೆ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಅಂತ ಗ್ಯಾಸ್ ಏಜೆನ್ಸಿ ಮುಂದೆ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾವು ತಗೊಂಡು 3 ತಿಂಗಳಾಗೈತೆ. ನಾವು ಇರೋರು ಒಬ್ಬರಿಗೆ ಇತ್ತು, ಬುಕ್ ಮಾಡಿರೋದು 20ನೇ ತಾರೀಕಿಗೆ. ನಮ್ಗೆ ಇರೋರು 3 ತಿಂಗಳು ಒಂದು ಬರ್ತದೆ. ಅಂದ್ರೆ ಒಂದು ಸಿಲಿಂಡರ್ ಕೊಟ್ಟಿಲ್ಲ ಅಂತಂದ್ರೆ ನಾವ್ ಹೆಂಗೆ ಒಲೆಗೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಇವಾಗೆಲ್ಲ ಇದೆ OTP ಹೇಳಿ ಅಂತ ಹೇಳವ್ರೆ, ತಂದಾಕ್ತಿವಿ ಅಂತ ಹೇಳವ್ರೆ. OTP ಹೇಳಿದ್ರು ಸಿಲಿಂಡರ್ ತಂದು ಮನೆಗೆ ಹಾಕಿಲ್ಲ. ಸಕ್ಕರೆ ನಾಡು ಮಂಡ್ಯಕ್ಕೂ ಕೂಡ ಗ್ಯಾಸ್ ಕಂಟಕ ಶುರುವಾಗಿದೆ. ತಡರಾತ್ರಿಯವರೆಗೂ ಲಭ್ಯವಿದ್ದು ಆಟೋ ಗ್ಯಾಸ್ ಇದೀಗ ಇಲ್ಲ. ಬಂಕಳ ಮುಂದೆ ನೋ ಸ್ಟಾಕ್ ಬೋರ್ಡ್ ನೋಡಿ ಚಾಲಕರು ಕಂಗಾಲಾಗಿದ್ದಾರೆ. ದಿನವಿಡೀ ಆಟೋ ಓಡಿಸಿದ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬೋದು, ಈಗ ಗ್ಯಾಸ್ ಇಲ್ಲದೆ ಜೀವನ ನಿರ್ವಹಣೆ ಹೇಗೆ ಅಂತ ಅಳಲು ತೊಡಿಕೊಳ್ತಿದ್ದಾರೆ. ಜೀವನ ಮಾಡಬೇಕು ಅಂತ ಏನೋ ಇತ್ತು, ಇವತ್ತು ಬೆಳಗ್ಗೆಯಿಂದವೇ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. LPG ಘಟಕಗಳಲ್ಲಿ ಇರೋ ಮಂಡ್ಯದಲ್ಲಿ 2 ಘಟಕಗಳು, ಅವೆರಡಕ್ಕೂ ಈಗ ನಿನ್ನೆಯಿಂದವೇ ಬೆಳಗ್ಗೆಯಿಂದವೇ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಇವತ್ತಿನಿಂದ ಆಟೋ ಚಾಲಕರುಗಳು ಬೀದಿಗೆ ಬಂದು ನಿಂತ್ಕೊಂಡು ಜೀವನ ಮಾಡೋದು ಯಾವ ರೀತಿ ಮಾಡೋದು? ಧಾರವಾಡದ NTTF ಬಳಿಯ ಗ್ಯಾಸ್ ಬಂಕ್ ಎದುರು ಆಟೋಗಳದ್ದೇ ಸಾಲು. ಬೆಳ್ಳಂಬೆಳಗ್ಗೆಯೇ ಸರತಿ ಸಾಲಲ್ಲಿ ನಿಂತರೂ ಗ್ಯಾಸ್ ಸಿಗ್ತಿಲ್ಲ. ಇರೋ ಸ್ಟಾಕ್ 2 ಗಂಟೆಯಲ್ಲಿ ಖಾಲಿ ಆಗುತ್ತೆ ಅನ್ನೋ ಮಾತು ಕೇಳಿ ಆಟೋ ಚಾಲಕರು ಆತಂಕಗೊಂಡಿದ್ದಾರೆ. ಆತಂಕಗೊಂಡಿರೋ ಚಾಲಕರು ಹೇಗಾದ್ರೂ ಮಾಡಿ ಫುಲ್ ಟ್ಯಾಂಕ್ ಮಾಡಿಸಲು ಮುಗಿ ಬೀಳ್ತಿದ್ದಾರೆ. 20 ರೂಪಾಯಿ ಐತ್ರಿ ಸರ್, ಏನ್ ದುಡಿಬೇಕು, ಏನ ಪ್ಯಾಸೆಂಜರ್ ಕೇಳಿದ್ರೆ ರೊಕ್ಕ ಕೊಡಂಗಿಲ್ಲ, ಏನಿಲ್ಲ. ದೊಡ್ಡ ವಜ್ಜಾಗಿದ್ ಬಿಟ್ಟಿದ್ ಸರ್ ನಮ್ದೆಲ್ಲ. ಕೊಡಂಗಿಲ್ರಿ ಯಾರು. 4-5 ಕಿಲೋಮೀಟರ್ ಹೋಗಿ ಸರ್, ಇಲ್ಲಿ ಪಾಳಿ 4 ಕಿಲೋಮೀಟರ್ ಐತ್ರಿ ಎಲ್ಲ. ಪ್ರತಿಯೊಂದ ಒಂದ ಪಂಪ್ ಚಾಲು ಐತ್ರಿ. ಉಳ್ಗಿದ್ ಕಡೆ 120 ರೂಪಾಯಿ ಸರ್ ಗ್ಯಾಸ್. ಇಲ್ಲಿ ಕಡಿಮೆ ಐತಿ ಅಂತ ಹೇಳಿ ಏನ್ ಮಾಡೋದು ಸರ್, ಜೀವನ ಹೊಟ್ಟಿ ಸಂಬಂಧ. ಗದಗದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಹಾಹಾಕಾರ. ಇದೀಗ ಗ್ಯಾಸ್ ಸಮಸ್ಯೆ ಆಟೋಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಅಡುಗೆ ಮನೆಗೂ ವ್ಯಾಪಿಸಿದೆ. ನರಗುಂದ ಪಟ್ಟಣದಲ್ಲಿ ಕಳೆದ 15 ದಿನಗಳಿಂದ ಇಂಡಿಯನ್ ಗ್ಯಾಸ್ ಸಿಲಿಂಡರ್ಗಾಗಿ ನೋ ಸ್ಟಾಕ್ ಬೋರ್ಡ್ ಕಂಡು ಬರ್ತಾ ಇದೆ. ಏನು ಆಟೋ ವೃತ್ತದ ಬಳಿ ಇರುವಂತಹ ಗೋ ಗ್ಯಾಸ್ ಪಂಪ್ನಲ್ಲಿ ಇರುವಂಥದ್ದು ಗಮನಿಸಬಹುದು. LPG ಆಟೋ ಗ್ಯಾಸ್ ಸಂಪೂರ್ಣವಾಗಿ ಈ ಒಂದು ಪಂಪ್ನಲ್ಲಿ ಕಳೆದ 4 ದಿನಗಳಿಂದ ಕೂಡ ಖಾಲಿಯಾಗಿರುವಂಥದ್ದು. ಈವರೆಗೂ ಕೂಡ ಈ ಒಂದು ಪಂಪ್ಗೆ ಆಟೋ ಗ್ಯಾಸ್ನ ಬರ್ತಾ ಇಲ್ಲ. ಹಾಗಾಗಿ ಅವರು ನೋ ಸ್ಟಾಕ್ ಅನ್ನೋ ನಿಟ್ಟಿನಲ್ಲಿ ಬೋರ್ಡನ್ನು ಹಾಕಿ